ನಮಸ್ಕಾರ ವೀಕ್ಷಕರೇ, ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಡು ಹಾಸ್ಯ ಅನ್ನುವಂಥ ಹೆಸರನ್ನಿಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಹಾಡು, ಹಾಸ್ಯ ಹಾಗೆ ಸಂಗೀತ ಮತ್ತು ಸಾಹಿತ್ಯ ಈ ಎಲ್ಲವನ್ನ ಒಳಗೊಂಡಂತೆ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇರುವಂಥದ್ದು ಖ್ಯಾತ ಇಬ್ಬರು ವ್ಯಕ್ತಿಗಳು ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿರುವಂಥದ್ದು. ಮೊದಲನೇದಾಗಿ ನಾನು ಪರಿಚಯ ಮಾಡಿಕೊಡ್ತೀನಿ. ಖ್ಯಾತ ವಾಗ್ಮಿಗಳು, ಚಿಂತಕರು, ಸಾಹಿತಿಗಳಾದಂಥ ಪ್ರೊಫೆಸರ್ KP ಪುತ್ತರಾಯರು. ಇವರು ಈಗ ತಾನೇ ಅಮೆರಿಕಕ್ಕೆ ಹೋಗಿ ಅಲ್ಲಿ 9 ನಗರಗಳಲ್ಲಿ ಶೋಗಳನ್ನು ಕೊಟ್ಟು ಈಗ ಭಾರತಕ್ಕೆ ವಾಪಸ್ಸಾಗಿ ನಮ್ಮ ಸ್ಟುಡಿಯೋನಲ್ಲಿ ಈಗ ಅವರು ಸಿಕ್ಕಿದ್ದಾರೆ. ಅವರು ತುಂಬಾನೇ ಮಾತುಕತೆಯನ್ನು ಇವತ್ತು ನಮ್ಮ ಜೊತೆಗೆ ನಡೆಸಲಿದ್ದಾರೆ. ಹಾಗೆ ದೀಪಾವಳಿಯ ವಿಶೇಷತೆಗಳನ್ನು ಸಹ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತ ನಿಮಗೆ. ಇನ್ನು ಮತ್ತೊಬ್ಬರು ಖ್ಯಾತ ರಂಗಭೂಮಿ ಸುಗಮ ಸಂಗೀತ ಕಲಾವಿದರು ಶ್ರೀನಾಥ್ ಅವರು. ಇವರು ಸಹ ಸಾಕಷ್ಟು ಹಾಡುಗಳನ್ನು ಹಾಡಿದ್ದಾರೆ, ಸಾಕಷ್ಟು ಕಾರ್ಯಕ್ರಮಗಳನ್ನು ನೀಡಿ ಖ್ಯಾತರಾಗಿರುವಂಥವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ನಮಸ್ಕಾರ ಸರ್. ಮೊದಲನೇದಾಗಿ ದೀಪಾವಳಿಯ ವಿಶೇಷ ಕಾರ್ಯಕ್ರಮವನ್ನು ಸಹ ನಾವು ವೀಕ್ಷಕರಿಗೆ ನೀಡ್ತಾ ಇದ್ವಿ. ಮೊದಲನೇದಾಗಿ ಏನು ಹೇಳ್ತೀರಿ? ನೋಡಿ, ದೀಪಾವಳಿ ಅಂದರೆ ದೀಪಗಳ ಹಬ್ಬ. ಅಂದರೆ ಮನೆಗಳಲ್ಲಿ ದೀಪಗಳ ಸಾಲುಗಳನ್ನು ನಾವು ಕಾಣಬಹುದು. ಹಾಗೆ ಇದು ವರುಷದ ಹಬ್ಬ, ಅಂದರೆ ವರ್ಷಕ್ಕೆ ಒಂದೇ ಸಲ ಬರುವಂಥದ್ದು. ಹೌದು. ಹಾಗೆ ಹರುಷದ ಹಬ್ಬ. ಯಾಕಂದರೆ ಈ ಹಬ್ಬದಲ್ಲಿ ಸಡಗರ ಇದೆ, ಸಂಭ್ರಮ ಇದೆ, ಸಂತೋಷ ಇದೆ. ಅದೇ ರೀತಿಯಲ್ಲಿ ಭಾರತೀಯರು, ಮುಖ್ಯವಾಗಿ ಹಿಂದೂಗಳು ಆಚರಿಸುವ ಅತಿ ದೊಡ್ಡ ಹಬ್ಬ. ಯಾಕೆಂದ್ರೆ ಅದು ಕೇವಲ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಇದು 3 ರಿಂದ 5 ದಿನಗಳ ಕಾಲ ಇದನ್ನು ಆಚರಿಸುತ್ತಾರೆ. ಉತ್ತರ ಭಾರತದಲ್ಲಿ 5 ದಿವಸ, ದಕ್ಷಿಣ ಭಾರತದಲ್ಲಿ ನರಕ ಚತುರ್ದಶಿ, ಹಾಗೆ ದೀಪಾವಳಿ ಮತ್ತು ಬಲಿಪಾಡ್ಯಮ ಎಂಬ ಹೆಸರುಗಳಿಂದ ಅದು 3 ದಿವಸಕ್ಕೆ ಸತತವಾಗಿ ಆಚರಿಸತಕ್ಕಂಥ ಏಕೈಕ ಹಬ್ಬ ಇದು. ಮಾತನ್ನು ಮುಂದುವರ್ಸೋಣ. ಅದಕ್ಕೂ ಮೊದಲು ಶ್ರೀನಾಥ್ ಅವರಿಂದ ಒಂದು ಶ್ಲೋಕ ಕೇಳಬೇಡ. ಮೊದಲನೇ ಕಾರ್ಯಕ್ರಮಕ್ಕೆ ಆರಂಭಕ್ಕೆ ಮೊದಲು ಗಣೇಶನ ಕುರಿತಾದಂಥ ಒಂದು ಗಣೇಶ ಸ್ತವ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ, ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ, ನಿರಾನಂದಮಾನಂದಮದ್ವೈತಪೂರ್ಣಂ, ನಿರಾನಂದಮಾನಂದಮದ್ವೈತಪೂರ್ಣಂ, ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ, ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ, ಪರಬ್ರಹ್ಮರೂಪಂ ಗಣೇಶಂ ಭಜೇಮ, ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಗುಣಾತೀತಮಾನಂ ಚಿದಾನಂದರೂಪಂ, ಗುಣಾತೀತಮಾನಂ ಚಿದಾನಂದರೂಪಂ, ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ, ಚಿದಾಭಾಸಕಂ ಸರ್ವಗಂ ಜ್ಞಾನಗಮ್ಯಂ. ಮುನಿಭ್ಯೇಯಮಾಕಾಶರೂಪಂ ಪರೇಶಂ, ಮುನಿಭ್ಯೇಯಮಾಕಾಶರೂಪಂ ಪರೇಶಂ, ಪರಬ್ರಹ್ಮರೂಪಂ ಗಣೇಶಂ ಭಜೇಮ, ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಜಗತ್ಕಾರಣಂ ಕಾರಣಜ್ಞಾನರೂಪಂ, ಜಗತ್ಕಾರಣಂ ಕಾರಣಜ್ಞಾನರೂಪಂ, ಸುರಾರಿಂ ಸುಖಾದಿಂ ಗುಣೇಶಂ ಗಣೇಶಂ, ಸುರಾರಿಂ ಸುಖಾದಿಂ ಗುಣೇಶಂ ಗಣೇಶಂ. ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ, ಜಗದ್ವ್ಯಾಪಿನಂ ವಿಶ್ವವಂದ್ಯಂ ಸುರೇಶಂ, ಪರಬ್ರಹ್ಮರೂಪಂ ಗಣೇಶಂ ಭಜೇಮ, ಪರಬ್ರಹ್ಮರೂಪಂ ಗಣೇಶಂ ಭಜೇಮ, ಗಣೇಶಂ ಭಜೇಮ, ಗಣೇಶಂ ಭಜೇಮ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ಲೋಕ ಉತ್ತಮವಾದಂಥ ಶ್ಲೋಕ ಆಯ್ತು. ಈಗ ಮಾತುಕತೆಗೆ ಬರೋದಾದ್ರೆ ಹೌದು, ಶುರು ಮಾಡಿ ಸರ್. ವಿಶೇಷತೆ ಏನು ಅಂತ? ವಿಶೇಷತೆಗಳು ಏನಂತ ನೋಡಿ, ಈ ಸಂಗೀತ ಮತ್ತು ಸಾಹಿತ್ಯವೆಂದರೆ ಅದು ಸರಸ್ವತಿ ದೇವಿಯ 2 ಕಣ್ಣುಗಳಿದ್ದಾವೆ. ಸುಲಲಿತವಾದ ಸಾಹಿತ್ಯವನ್ನು ಸುಮಧುರವಾದ ಕಂಠವಿದ್ದವರು ಹಾಡಿದಾಗ ಅದು ಹೇಗೆ ಸುಶ್ರಾವ್ಯವಾದ ಸಂಗೀತವಾಗುತ್ತದೆ ಅನ್ನೋದಕ್ಕೆ ನಮ್ಮ ಶ್ರೀನಾಥರವರು ಈ ಶ್ಲೋಕ ಹೌದು ಸಾಕ್ಷಿ ಆಗುತ್ತೆ. ಸಾಕ್ಷಿ. ಈಗ ನಾನು ಆಗಲೇ ಹೇಳಿದೆ, ದೀಪಾವಳಿ ಹಬ್ಬ ಎಂದರೆ ಅತಿ ದೊಡ್ಡ ಹಬ್ಬ. ಅತಿ ದೊಡ್ಡ ಹಬ್ಬ ಯಾಕೆ ಅಂದರೆ ಕೇವಲ ಭಾರತದಲ್ಲಿ ಮಾತ್ರವಲ್ಲ,
ವಿದೇಶದಲ್ಲಿರ್ತಕ್ಕಂಥ ಅನಿವಾಸಿ ಭಾರತೀಯಗಳು ಕೂಡ ಇವತ್ತು ದೀಪಾವಳಿ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಇಷ್ಟಕ್ಕೂ ಕಾರಣ ಯಾಕೆಂದರೆ 5 ಕಾರಣಗಳಿವೆ. ಒಂದು ನೋಡಿ, ಈ ದೀಪಾವಳಿ ಹಬ್ಬ ಇದೆಯಲ್ಲ, ಅದು ಶರದ್ ಋತುವಿನ ನಡುಕಾಲದಲ್ಲಿ ಬರ್ತದೆ. ಅಂದರೆ ಹಿತಕರವಾದ ಹವಾಮಾನ, ಅತ್ತ ಸೆಕೆಯೂ ಇಲ್ಲ, ಇತ್ತ ಚಳಿಯೂ ಇಲ್ಲ, ಹಿತಕರವಾದ ಹವಾಮಾನ, ಅದು ಒಂದು. ಎರಡನೇದಾಗಿ ಇದು ಸುಸಮಯ, ಹಾಗೆಯೇ ಸುಭಿಷ್ಟ ಕಾಲ. ಅಂದರೆ ಮನೆಗಳಲ್ಲಿ ದವಸ ಧಾನ್ಯಗಳು, ಕಾಳು ಬೇಳೆಗಳು ಮೂಟೆ ತುಂಬ ಬಿದ್ದಿರುವ ಕಾಲ, ಅನ್ನದೇವರು ಅವತರಿಸುವ ಕಾಲ. ಆದರೆ ಈಗಿನ ಬೆಲೆ, ಈ ತೊಗರಿ ಬೇಳೆ, ಈ ಕಾಳು ಬೇಳೆಗಳ ಬೆಲೆ ಎಷ್ಟು ಏರಿದೆ ಅಂತ ಹೇಳಿದ್ರೆ, ಅರ್ಧ ಕೆಜಿಯನ್ನು ನಾವು ಕೊಂಡುಕೊಳ್ಳೋದ್ರೊಳಗೆ ನಮ್ಮ ಜೇಬು ಅರ್ಧ ಖಾಲಿ ಆಗಿರುತ್ತೆ. ನೀವು ಈರುಳ್ಳಿಯನ್ನು ಹಚ್ಚೋದು ಬೇಡ, ಖಾಲಿ ನೆನೆಸಿಕೊಂಡ್ರೆ ಸಾಕು, ಅದು ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಬೆಲೆ ಇದೆ. ನಾನು ಮೊನ್ನೆ ನನ್ನ ಮಗನನ್ನು ಯಾವುದೋ ಒಂದು ಗೆಳೆಯರು ಊಟಕ್ಕೆ ಕರೆದಿದ್ರು, ಕರ್ಕೊಂಡು ಹೋಗಿದ್ದೆ. ಹೋದ ಕೂಡಲೇ ಅವರು ಊಟ ಕೊಟ್ಟರು, ಸಾಂಬಾರೆಲ್ಲ ಮಾಡಿದರು. ನನ್ನ ಮಗನನ್ನು ಕೇಳ್ತಾನೆ, ಅಪ್ಪ ಈ ಮನೆಯವರು ಬಹಳ ಶ್ರೀಮಂತರು ಇರಬೇಕು, ಯಾಕೆ ಹಾಗೆ ಹೇಳ್ತಿ? ಹೌದು, ಸಾಂಬಾರಿಗೆ ತೊಗರಿಬೇಳೆ ಹಾಕಿದ್ದಾರೆ, ಈರುಳ್ಳಿ ಹಾಕಿದ್ದಾರೆ. ಅಂದರೆ ಅಲ್ಲಿವರೆಗೆ ನಮ್ಮ ಪರಿಸ್ಥಿತಿ ಬಂದಿದೆ. ಏನೇ ಇರಲಿ, ಇದು ಸುಸಮಯ ಸುಭಿಷ್ಟ ಕಾಲ, ಹಾಗೂ ಇದು ಹಬ್ಬದ ಊಟವನ್ನು ಮಾಡುವಂಥ ಕಾಲ. ಯಾಕೆಂದರೆ ಹೆಂಗಸರಿಗೆ ತಮ್ಮ ಪಾಕ ಪ್ರವೀಣತೆಯನ್ನು ಪ್ರದರ್ಶಿಸುವ ಕಾಲ, ಗಂಡಸರಿಗೆ ತಮ್ಮ ತಿನ್ನುವ ಸಾಮರ್ಥ್ಯವನ್ನು ತೋರಿಸುವ ಕಾಲ. ಅದಕ್ಕೋಸ್ಕರ ಇದು ವಿಶೇಷ. ಸಾಮಾನ್ಯವಾಗಿ ರುಚಿಯಾದ ಅಡಿಗೆಯನ್ನು ಮಾಡುವುದು ಒಂದು ಕಲೆ. ಅದೇ ರೀತಿ ಮಾಡಿದ ಅಡಿಗೆಯನ್ನು ಪ್ರೀತಿಯಿಂದ ಬಡಿಸುವುದು ಕೂಡ ಒಂದು ಕಲೆ. ಬಡಿಸಿದ ಕಲೆಯನ್ನು ಸಂತೋಷವಾಗಿ ಊಟ ಮಾಡೋದು ಇನ್ನೊಂದು ಕಲೆ. ಕೆಲವರು ನೋಡಿ ಅದು ಕೂಡ ಆಸ್ವಾದಿಸಬೇಕು ಅದನ್ನ. ಕೆಲವರು ಬಡಿಸುವಾಗ ತಿನ್ನಿ ಅಂತಾರೆ, ಹಾಗಿರಬಾರ್ದು, ಪ್ರೀತಿಯಿಂದ ಕೊಡಬೇಕು. ಹಾಗೆ ತಿನ್ನುವಾಗಲೂ ಕೂಡ ಏನು ತಿಂತಾರೆ, ಒಂದು ಒಳ್ಳೆ ಮಾತಿಲ್ಲ, 3 ಸಲ ಹಾಕೊಂಡು ತಿಂತಾರೆ, ಆದರೆ ಒಂದು ಒಳ್ಳೆ ಮಾತು ಬರುವುದಿಲ್ಲ. ಹೆಂಡತಿ ಅಡಿಗೆ ಮಾತ್ರ ಫ್ರೀ ಅಡಿಗೆ ಮಾಡಿ ತಿಂತಾರೆ. ಅದೇ ರೀತಿಯಲ್ಲಿ ಎಲ್ಲ ಸಾಮಗ್ರಿಗಳಿದ್ದರೂ ಕೂಡ ಅಡಿಗೆಯನ್ನು ಕೆಡಿಸುವುದು ಒಂದು ಕಲೆ. ನಾನು ಯಾವುದೋ ಒಂದು ಮನೆಗೆ ಹೋಗಿದ್ದೆ, ಅದೊಂದು ಕೆಟ್ಟ ಅಡಿಗೆ ಮಾಡಿದ್ರು. ಹೇಳಿದರು, ಹೇಗೆ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿದೆಯೋ, ಸರಿಯಾಗಿದೆಯೋ? ನಾನು ಹೇಳಿದೆ, ಎಲ್ಲ ಸರಿಯಾಗಿದೆ, ಆದರೆ ಒಂದು ಮಾತ್ರ ಕಡಿಮೆ ಆಗಿದೆ. ಏನು? ರುಚಿ ಮಾತ್ರ ಸ್ವಲ್ಪ ಕಡಿಮೆ ಆಗಿದೆ ಅಂತಂದೆ. ಇನ್ನೊಂದು ಮನೆಗೆ ಹೋಗಿದ್ದು, ಯಾವುದೋ ಹಲ್ವ ಮಾಡಿದ್ರು, ನೀವು ಬರ್ತೀರಿ ಅಂತ ನಾವು ತುಂಬ ಕಷ್ಟಪಟ್ಟು ಈ ಹಲ್ವ ಮಾಡಿದ್ದೇವೆ ಅಂತಂದ್ರು. ಅದು ಒಳ್ಳೆ ರಬ್ಬರ್ ಥರ ಇತ್ತು. ಮಾಡಿದ್ದಾರೆ. ನಾನು ಹೇಳಿದೆ, ನೀವು ಕಷ್ಟಪಟ್ಟು ಮಾಡಿದ್ರೆ ನಾನು ಸಹ ಕಷ್ಟಪಟ್ಟು ತಿಂತಾ ಇದ್ದೇನೆ ಅಂತ. ಅದಕ್ಕೆ ರಬ್ಬರ್ ಥರ ಇತ್ತು. ಇನ್ನೊಂದು ಕಡೆ ಹೋಗಿದ್ದೆ, ಅಲ್ಲಿ ದೊಡ್ಡ ಒಂದು ಖಾರ ಏನೋ ಸಾರು ಕೊಟ್ಟರು, ಅದೇನೋ ಗರಂ ಸಾರಂತೆ. ಆ ಖಾರಿಗೆ ನಿಮ್ಮ ಒಣಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, ಆ ಪೆಪ್ಪರು, ಶುಂಠಿ ಎಲ್ಲ ಹಾಕಿಬಿಟ್ಟಿದ್ದಾರೆ. ಖಾರ ಅಂದರೆ ಖಾರ. ಆದರೆ ನಾನು ಕುಡಿದು ಬಿಟ್ಟೆ. ಕಣ್ಣಲ್ಲಿ ನೀರು ಮಾತ್ರ ಅಲ್ಲ, ದೇಹದ ಎಲ್ಲ ಅಂಗಗಳಿದೆ ನೀರು. ನನಗೆ ಆಗಲೇ ಗೊತ್ತಾಗಿದ್ದು ನಮ್ಮ ದೇಹದಲ್ಲಿ ನವರಂಧ್ರಗಳಿವೆ ಅಂತ ಗೊತ್ತಾಗಿದ್ದು ಹಾಗೆ. ಅದಕ್ಕೋಸ್ಕರ ಹೇಳಿದ್ದು ನಾನು ನಿಮಗೆ, ರುಚಿಯಾದ ಅಡುಗೆಯನ್ನು ಮಾಡಿಕೊಂಡು ಒಂದು ಕಲೆ. ಈ ಕಲೆಯನ್ನು ಪ್ರದರ್ಶಿಸುವ ಕಾಲ ಇದು. ಅದಕ್ಕೆ ಸುಭಿಷ್ಟ ಆದ ಕಾಲ, ಸುಸಮಯ ಕಾಲ, ಹಾಗೆ ಸುಗ್ರಾಸ ಭೋಜನವನ್ನು ಮಾಡುವಂಥ ಕಾಲ. ಅದೇ ರೀತಿಯಲ್ಲಿ ಒಳ್ಳೆಯ ಹೊಸ ಬಟ್ಟೆಗಳನ್ನು ಉಟ್ಟುಕೊಂಡು, ಆಭರಣಗಳನ್ನು ಹೇರಿಕೊಂಡು ನಾವು ಸಂತೋಷ ಪಡುವುದಲ್ಲದೆ ಇತರರಿಗೂ ಸಂತೋಷವನ್ನು ನೀಡುವಂಥ ಪ್ರದರ್ಶಿಸುವ ಕಾಲ ಇದು. ನೋಡಿ, ಸಾಮಾನ್ಯವಾಗಿ ಹಬ್ಬಗಳು ಬಂತೆ ಅಂದರೆ ಮನೆ ಮಂದಿಗೆಲ್ಲ ಬಟ್ಟೆ ಬರೆ. ಆದರೆ ಯಥಾರ್ಥವಾಗಿ ನೋಡಿದರೆ ಮನೆಯವರಿಗೆ ಮಾತ್ರ ಬಟ್ಟೆ, ಯಜಮಾನನಿಗೆ ಬರೆ. ಯಾಕೆ ತಂದು ಕೊಡ್ಬೇಕು ಅವನು? ಆಯ್ತಲ್ಲ. ಹಿಂದಿನ ಕಾಲದಲ್ಲಿ ಪಾಪ ನೀವು ಗೊತ್ತು, ಆ ಹೆಂಗಸರೆಲ್ಲ ಮಾರುದ್ದ ಜಡೆ ಆಯ್ತಲ್ಲ, ಹಣೆಗೆ ಕುಂಕುಮ, ಕೆನ್ನೆಗೆ ಅರಶಿನವನ್ನು ಇಟ್ಟುಕೊಂಡು ಆಯ್ತು, ಮುಡಿಗೆ ಮಲ್ಲಿಗೆ ಇಟ್ಟುಕೊಂಡು ಓಡಾಡ್ತಾ ಇದ್ರು. ಈಗ ಹಾಗಿಲ್ಲ. ಕೊಟ್ಟರೆ ಮಲ್ಲಿಗೆ, ಕೇಳುವರು ಇಟ್ಟುಕೊಳ್ಳಲು ಎಲ್ಲಿಗೆ? ಯಾಕಂದ್ರೆ ಜಡನೇ ಇಲ್ಲ ನೋಡಿ. ಆಯ್ತು, ಹಿಂದಿನ ಕಾಲದವರಿಗೆ ಮೈ ತುಂಬ ಸೀರೆ, ಕೈ ತುಂಬ ಬೆಳೆ. ಆಯ್ತು, ಈಗ ಆ ಸಮಸ್ಯೆ ಈಗಿಲ್ಲ. ಈಗ ಯಾವುದೋ ಮುದಿ ಸೊಳ್ಳೆ ಒಂದು ಮರಿ ಸೊಳ್ಳೆನ ಕರೆದು ಹೇಳ್ತಂತೆ, ನೋಡಪ್ಪ ನಮ್ಮ ಕಾಲದಲ್ಲಿ ಒಂದು ಹೆಗ್ಗೆ, ನಿಮ್ಮ ಕಾಲವೇ ಚೆನ್ನಾಗಿದೆ ಮಗು, ನನ್ನ ಕಾಲ ಚೆನ್ನಾಗಿಲ್ಲ. ಆಗ ಮರಿ ಸೊಳ್ಳೆ ಕೇಳುತ್ತೆ, ಯಾಕಜ್ಜ ಹಾಗೆ ಹೇಳ್ತೀವಿ? ಆಗ ಮುದಿ ಸೊಳ್ಳೆ ಹೇಳುತ್ತೆ, ನೋಡು ನಮ್ಮ ಕಾಲದಲ್ಲಿ ಒಂದು ಹೆಂಗಸರ ಮೈಯಿಂದ ಒಂದು ತೊಟ್ಟು ರಕ್ತ ಹೀರಬೇಕಿದ್ರೆ ಬಹಳ ಕಷ್ಟಪಡಬೇಕಾಗಿತ್ತು, ಯಾಕಂದ್ರೆ ಮೈ ತುಂಬ ಸೀರೆ ಇತ್ತು. ಆ ಸಮಸ್ಯೆ ನಿನಗೆ ಇಲ್ಲ ಈಗಿಲ್ಲ ಅಂತ. ಅದೇ. ಆಮೇಲೆ ಅದೇ ರೀತಿಯಲ್ಲಿ ಈ ಕಾಲದಲ್ಲಿ ಏನಂದ್ರೆ, ನಾವು ಬಂಧು ಬಾಂಧವರನ್ನು ಭೇಟಿಯಾಗುವಂಥ ಕಾಲ. ಭೇಟಿಯಾಗಿ ನಾವು ಒಂದು ಶುಭಾಶಯಗಳನ್ನು ವಿನಿಮಯ ಮಾಡಿಕೊಳ್ಳುವ ಕಾಲ. ಹಿರಿಯರು ಕಿರಿಯರಿಗೆ ಆಶೀರ್ವಾದ ಪಡುವಂಥ ಕಾಲ. ಈಗ ಅದೆಲ್ಲ ಹೋಗಿದೆ. ಯಾಕೆಂದರೆ ನೋಡಿ, ಹಿಂದಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಗಳು, ಜಾಯಿಂಟ್ ಫ್ಯಾಮಿಲಿ. ಈಗ ಹಾಗಿಲ್ಲ, ಇಲ್ಲಿ ವಿಭಕ್ತ ಕುಟುಂಬಗಳು. ಈಗ ಅವಿಭಕ್ತ ಕುಟುಂಬ ಅಂದರೆ ಗಂಡ ಹೆಂಡತಿ ಒಟ್ಟಿಗಿದ್ರೆ ಅದುವೇ ಅವಿಭಕ್ತ ಕುಟುಂಬ, ಹಾಗೆ ಅನಿಸ್ಬಿಟ್ಟಿದೆ. ಆಯ್ತಲ್ಲ. ಅದೇ ರೀತಿಯಲ್ಲಿ ಈ ನಡುವೆ ಏನಾಗಿದೆ, ಯಾರಿಗೂ ಎಲ್ಲರಲ್ಲೂ ಸೊತ್ತು ಇದೆ, ಆದರೆ ಪುರುಸೊತ್ತಿಲ್ಲ ಯಾರಿಗೂ. ಇದು ಅರ್ಥವಸ್ಥೆ ನೋಡಿ. ಹಿಂದಿನ ಕಾಲದಲ್ಲಿ ಮನೆ ತುಂಬ ಮಕ್ಕಳು, ಅದಕ್ಕೆ ಹಬ್ಬಗಳು ಬಂತಂದ್ರೆ ಎಲ್ರಿಗೂ ಖುಷಿ. ಈಗ ಹಾಗಿಲ್ಲ. ಮನೆಗೆ ನಾವಿಬ್ಬರು, ನಮಗಿಬ್ಬರು, ಕೀರ್ತಿಗೊಬ್ಬ ಮಗ, ಹಾಗೆ ಆರ್ತಿಗೊಬ್ಬ ಮಗಳು ಅಂತ ಆಯ್ತು. ಈಗ ಹಿಂದಿನ ಕಾಲದಲ್ಲಿ ಅದು ನಮಗಿಬ್ಬರು ಮಕ್ಕಳು, ಈಗ ಅದು ಮನೆಗೊಂದೇ ಮಗುತ್ತಾಗಿದೆ. ಮುಂದಿನ ಕಾಲದಲ್ಲಿ ಅದು ಗಲ್ಲಿಗೊಂದು ಮಗುತ್ತು ಆಗ್ಬೋದು. ಏನಿದ್ರೂ ಕೂಡ ಆ ಹಳೆಯ ಸಂಪ್ರದಾಯವನ್ನು ನೆನೆಸಿಕೊಂಡರೆ ನಾವು, ಇದು ಸುಸಮಯ
ಇದು ಸುಭಿಷ್ಟ ಕಾಲ, ಸುಗ್ರಾಸ ಭೋಜನ ಮಾಡುವ ಕಾಲ, ಬಂಧು ಬಾಂಧವರನ್ನ ಭೇಟಿಯಾಗಿ ಒಂದು ವಿಚಾರ ವಿನಿಮಯ, ಹಾಗೆ ಪ್ರೀತಿಯನ್ನು ಹಂಚಿಕೊಳ್ಳುವ ಕಾಲ, ಹಾಗೆ ಹೊಸ ಬಟ್ಟೆಗಳನ್ನು ಧರಿಸಿಕೊಳ್ಳುವ ಕಾಲ. ಆ ಕಾರಣಕ್ಕಾಗಿ ದೀಪಾವಳಿಯು ಬಹಳ ವಿಶೇಷವಾದ ಹಬ್ಬ. ಹಾಡು ಹಾಸ್ಯ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೀವಿ ಒಂದು ಸಣ್ಣ ವಿರಾಮದ ನಂತರ.